ಓಪನಿಂಗ್ ಸೀನಲ್ಲಿ ಪಟ್ರಿಷಾ ಅನ್ನೋಳೊಬ್ಳು ಅಡುಗೆ ಮಾಡ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಆಗ ಅವನ ಹಸ್ಬೆಂಡು ಡೇವಿಡ್ ಬಂದ್ಬಿಟ್ಟು ಸಡನ್ ಆಗಿ ಚಾಕು ಎತ್ಕೊಂಡ್ಬಿಡ್ತಾನೆ. ಆದರೆ ಅವನ ಬಾಡಿ ಅವನ ಕಂಟ್ರೋಲಲ್ಲೇ ಇರೋದಿಲ್ಲ. ಅವನು ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ ಇರ್ತಾನೆ. ಬಟ್ ಆದರೆ ಅದು ಅವಳಿಗೆ ಅರ್ಥನೇ ಆಗ್ತಿರೋದಿಲ್ಲ. ಏನು ಮಾಡ್ತಿದ್ಯಾ ನೀನು ಅನ್ನಷ್ಟಲ್ಲೇ ಆ ಚಾಕುವಿಂದ ಅವನ ಎದೆಗೆ ಚುಚ್ಚಿಬಿಡ್ತಾನೆ. ಮತ್ತೆ ಅಲ್ಲೇ ಇದ್ದ ಒಂದು ಪ್ಯಾನ್ ತಗೊಂಡು ತಲೆ ಮೇಲೆ ಒಂದು ಹೊಡಿತಾನೆ. ಇವಳು ಕೂಡ ಅವನಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಡೇವಿಡ್ ಅವನ ಹತ್ರ ಬಂದ್ಬಿಟ್ಟು ಆ ಚಾಕುವಿಂದ ಅವಳ ಹೊಟ್ಟೆ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಅಲ್ಲೇ ಮುಗಿಸ್ಬಿಡ್ತಾನೆ. ಈ ಕಡೆ ನಮ್ಗೆ ಇವ್ರ ಮಗಳನ್ನ ತೋರಿಸ್ತಾರೆ. ಇವಳನ್ನ ಯಾವ್ದೋ ಒಂದು ಇದರಲ್ಲಿ ಕುಡಿಕಿರ್ತಾರೆ. ಸೀನ್ ನಮ್ಗೆ ಎಷ್ಟೋ ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಡೇವಿಡ್ ನ ಈ ಏರಿಯಾದಲ್ಲಿರೋ ಒಂದು ಜಲಕ್ಕೆ ಶಿಕ್ ಮಾಡ್ತಾ ಇರ್ತಾರೆ. ಅವನಿಗೆ ನಾವು ಸ್ವಲ್ಪ ಹೊತ್ತಿದ್ದಲೇ ಮರಣ ದಂಡನೆ ಶಿಕ್ಷೆ ಕೊಡ್ತಾರೆ. ಆಕ್ಚುಲಿ ಡೇವಿಡ್ ನ ಒಂದು ಪಪೆಟ್ ಮ್ಯಾನ್ ಅಂತ ಕರೀತಾ ಇರ್ತಾರೆ. ಯಾಕಂದ್ರೆ ಇವನ್ ವೈಫ್ ನ ಕೊಲೆ ಮಾಡಿದಾಗ ಜಡ್ಜ್ ಹತ್ರ ನನ್ನ ವೈಫ್ ನ ಕೊಲೆ ಮಾಡಿಲ್ಲ, ನನ್ನಿಂದ ಯಾರು ಬೇರೆಯವ್ರು ಮಾಡಿಸ್ತಿದ್ರು, ನನ್ನ ಮೈಂಡ್ ಎಲ್ಲ ಬೇರೆಯವ್ರು ಕಂಟ್ರೋಲ್ ಮಾಡ್ತಿದ್ರು ಅಂತ ಇರ್ತಾರೆ. ಬಟ್ ಆದ್ರೆ ಪೊಲೀಸರು ಜಡ್ಜ್ ಯಾರು ಕೂಡ ಇವನ್ನ ನಂಬೋದೇ ಇಲ್ಲ. ಇವನ್ಗೆ ಮರಣ ದಂಡನೆ ಶಿಕ್ಷೆ ಕೊಡ್ತಾರೆ. ಮತ್ತೆ ಇಲ್ಲಿ ನಾವು ಮೈಕಲ್ ಅನ್ನೋ ಒಬ್ಳನ್ನ ನೋಡ್ತೀವಿ. ಇವಳು ಬೇರೆ ಯಾರು ಅಲ್ಲ, ಈ ಡೇವಿಡ್ ಇದನ್ನಲ್ಲ ಅವಳನ್ನ ಮಗಳು. ಇವಳೊಂದು ಹಾಸ್ಟೆಲ್ ನಲ್ಲಿ ಇರ್ತಾಳೆ. ಇವಳ ಜೊತೆಗೆ ಇವಳ ಫ್ರೆಂಡು ಚಾರ್ಲಿನ ತೋರಿಸ್ತಾರೆ. ಚಾರ್ಲಿ ಕೂಡ ನಿಮ್ ತಂದೆ ನೀನ್ ಮೀಟ್ ಮಾಡ್ಬೇಕಾ ಅಂದಾಗ, ಅಂದ್ರೆ ಇವ್ರಿರೋ ಒಂದು ಜಾಗದಲ್ಲಿ ಜೈಲ್ ಇರುತ್ತಲ್ಲ, ಆ ಜೈಲಿಗೆ ಇವ್ರ ತಂದೆನ ಶಿಫ್ಟ್ ಮಾಡಿರ್ತಾರೆ. ಹಾಗಾಗಿ ಮೈಕಲ್ ನಿಮ್ ತಂದೆನ ಮೀಟ್ ಮಾಡ್ಬೇಕಂದಾಗ ಅವಳಿಗೂ ತಂದೆನ ನೋಡ್ಬೇಕು ಅಂತ ಆಸೆ ಇರೋದಿಲ್ಲ. ನೋಡಿದ್ರಾಯ್ತು ಅಂದ್ಬಿಟ್ಟು ಸುಮ್ಮನಾಗ್ತಾಳೆ ಇವಳು ಕೂಡ. ಮತ್ತೆ ಸೀನ್ ಈಗ ಇವರು ಕಾಲೇಜಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಾವು ಮೈಕಲ್ ನ ಎಲ್ಲಾ ಫ್ರೆಂಡ್ಸ್ ನೋಡ್ತೀವಿ. ಜೋ ಮತ್ತೆ ಗ್ಲೆನ್, ಹಾಗೆ ಮೈಕಲ್ ನ ಬಾಯ್ ಫ್ರೆಂಡು ಡ್ಯಾನಿ. ಅಂದ್ರೆ ಇವರಿಬ್ರಿಗೊಬ್ರು ಹೇಳ್ಕೊಂಡಿರೋದಿಲ್ಲ, ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಡ್ಯಾನಿ ಕೂಡ ಹೇಳ್ಕೊಂಡಿರೋದು, ಇಬ್ರು ಕೂಡ ಹೇಳ್ಕೊಂಡಿರೋದು. ಇಲ್ಲಿ ಮೈಕಲ್ ಕ್ಲಾಸ್ನ ಕೇಳ್ತಿರ್ಬೇಕಾದ್ರೆ ಇವಳೇ ಎಲ್ಲೋ ಕಳ್ತ ಹೋಗ್ಬಿಡ್ತಾಳೆ. ಅಂದ್ರೆ ಇವಳು ಫೋಕಸ್ ಎಲ್ಲ ಬೇರೆ ಕಡೆ ಹೊಂಟೋಗ್ತಾ ಇರುತ್ತೆ. ಕ್ಲಾಸು ಸಡನ್ ಆಗಿ ಮುಗ್ದೋಗ್ಬಿಟ್ಟಿರುತ್ತೆ. ಆ ರೀತಿ ಇವಳು ಕಳೆದೋಗ್ಬಿಟ್ಟಿರ್ತಾಳೆ. ಆಗ ಚಾರ್ಲಿ ಬಂದ್ಬಿಟ್ಟು ಇವಳನ್ನ ಎಬ್ಬಿಸ್ ಕರ್ಕೊಂಡು ಹೊಂಟೋಗ್ತಾಳೆ. ಇವರೆಲ್ಲರೂ ಕೂಡ ಈಗ ಕ್ಲಾಸ್ ಮುಗಿಸ್ಕೊಂಡು ಒಂದು ಡಿನ್ನರ್ಗೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾರೆ. ಮತ್ತೆ ಗ್ಲೆನ್ನು ಕೂಡ ಕರೀತಾರೆ. ಇವನ್ ಸ್ವಲ್ಪ ಜಿಮ್ ಮಾಡ್ತಾನಲ್ಲ, ಹಾಗಾಗಿ ನೀವು ಹೋಗಿರಿ, ನಾನು ಇದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅವರು ಕೂಡ ಡಿನ್ನರ್ ಮಾಡಕ್ಕೆ ಅಂತ ಹೋಗ್ತಾರೆ ಹೋಟೆಲ್ಗೆ. ಇಲ್ಲಿ ಮೈಕಲ್ಗೆ ಏನೋ ಒಂದ್ ರೀತಿ ಅನ್ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ವಾಶ್ರೂಮ್ಗೆ ಹೋಗ್ತಾಳೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅನ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಇವಳು ಕನ್ನಡಿ ಇವಳನ್ನ ನೋಡ್ತಿರ್ಬೇಕಾದ್ರೆ ಇವಳಿಗೆ ಚಿಕ್ಕ ವಯಸ್ಸಲ್ಲಿರೋ ಒಂದು ವಿಷನ್ಸ್ ಗಳೆಲ್ಲ ಇವಳಿಗೆ ಕಾಣಿಸಕ್ ಶುರುವಾಗುತ್ತೆ. ಇವಳು ಹೋಗಿ ತುಂಬಾ ಹೊತ್ತಾಗಿರೋದ್ರಿಂದ ಅಲ್ಲಿಗೆ ಚಾರ್ಲಿ ಬಂದ್ಬಿಟ್ಟು ಏನ್ ಮಾಡ್ತಿದ್ದೆ ಎಷ್ಟ ಗಂಟಪ್ಪ ಅಂತ ಇವಳನ್ನ ಕರ್ಕೊಂಡು ಹೋಗ್ತಾಳೆ. ಆಗ ಇವಳು ಹೋಗಾದ್ಮೇಲೆ ನಾವು ನೋಡ್ತೀವಿ ಆ ಕನ್ನಡಿ ಮೇಲೆ ಹೆಲೋ ಅಂತ ಬರ್ದಿರುತ್ತೆ. ಮತ್ತೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವ್ರ ರೂಮ್ಗೆಲ್ಲ ಬರ್ತಾರೆ. ಇವರಿಬ್ರು ರೂಮ್ಮೇಟ್ಸ್ ಎಲ್ಲ. ಹಾಗಾಗಿ ಮೈಕಲ್ ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡ್ ಕೂತಿರ್ತಾಳೆ. ಆಗ ಚಾರ್ಲಿ ಬಂದ್ಬಿಟ್ಟು ನೋಡು, ಹಳೆ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನೂ ಡಿಪ್ರೆಷನ್ಗೆ ಹೋಗ್ತೀಯಾ, ಅದ್ರ ಬಗ್ಗೆ ತಲೆಗೆ ಹಾಕೊಂಬೇಡ, ಮಲ್ಕೋ ಹೋಗು ಅಂದ್ಬಿಟ್ಟು ಅವಳನ್ನ ಮನಗಿಸ್ತಾನೆ. ಅವಳು ಮಲ್ಕೊಂಡಾದ್ಮೇಲೆ ಇವಳು ಏನ್ ಮಾಡ್ತಾಳೆ ಅಂದ್ರೆ ಇವ್ರ ತಂದೆ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಇಲ್ಲಿ ಮೈಕಲ್ ಮನಗಿರ್ಬೇಕಾದ್ರೆ ಇವಳಿಗೆ ಚಿಕ್ಕ ವಯಸ್ಸಿರೋ ಹಳೆ ವಿಷಯಗಳೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ ಪುನಃ ಇವಳಿಗೆ. ಇವಳು ಸಡನ್ ಆಗಿ ಕಂಡ್ಬಿಟ್ಟಾಗ ಇವಳು ರೂಮಿಂದ ಆಚೆ ಇರ್ತಾಳೆ. ಮತ್ತೆ ಇವಳು ಕೈ ಕಟ್ಟಾಗಿರುತ್ತೆ. ಮತ್ತೆ ಇವಳು ಕೈಯಿಂದಾನೇ 3 ಲೈನ್ ಗೆರೆ ಎಳ್ದಿರ್ತಾಳೆ ಗೋಡೆ ಮೇಲೆ. ಚಾರ್ಲಿ ಇವಳನ್ನ ಎಪ್ಸಿ ಇವಳು ರೂಮಿಗೆ ವಾಪಸ್ ಕರ್ಕೊಂಡ್ಬರ್ತಾಳೆ. ಕರ್ಕೊಂಡ್ಬಂದಾಗ ಮೈಕಲ್ ನೋಡ್ತಾಳೆ, ಈ ಚಾರ್ಲಿ ತನ್ನ ತಂದೆ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳಲ್ಲ, ಹಾಗಾಗಿ ಇದಕ್ಕೆ ಬೇಜಾರಾಗತ್ತೊಳಗೆ. ಬೇಜಾರಾಗಿ ಅವಳಿಗೆ ಬೈತಾಳೆ, ಏನ್ ಇದನ್ನೆಲ್ಲ ರಿಸರ್ಚ್ ಮಾಡ್ತಿದ್ಯಾ, ನಾನು ಮಾಡ್ಬೇಡ ಅಂದೆ ತಾನೆ ಅಂತ. ಇವಳು ತಂದೆ ಕಂಡ್ರೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಇವಳಿಗೆ. ಇವಳು ತಂದೆ ವಿಷಯ ಎಲ್ಲೇ ಎತ್ತಿದ್ರು ಇವ್ರು ಚಿಕ್ಕ ವಯಸ್ಸಿರೋ ವಿಷಯಗಳೆಲ್ಲ ಟ್ರಿಗರ್ ಆಗ್ಬಿಡುತ್ತೆ ಇವಳಿಗೆ. ಮತ್ತೆ ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಬಾರ್ ಅಂಗಡಿಲಿ ಒಂಥರ ನಕಲಿ ಐಡಿ ತೋರಿಸ್ಬಿಟ್ಟು ಎಣ್ಣೆ ತಗೊಂಬರೋಣ ಅಂತ ಒಂದು ಪ್ಲಾನ್ ಆಗ್ತಾ ಇರ್ತಾರೆ. ಇಲ್ಲೂ ಕೂಡ ಮೈಕಲ್ಲು ಅವಳಲ್ಲಿ ಇರೋದಿಲ್ಲ, ಎಲ್ಲೂ ಕಳೆದು ಹೋಗಿರ್ತಾಳೆ. ಅವಳಿಗೆ ಎತ್ತೋ ಕಡೆಗೂ ನೋಡ್ತಾ ಇರ್ತಾಳೆ. ನೋಡಿದಾಗ ಅಲ್ಲಿ ಕಾಗೆಗಳೆಲ್ಲ ಕುಂತಿರ್ತವೆ. ಇವಳನ್ನ ನೋಡ್ತಾ ಇರ್ತವೆ ಕಾಗೆಗಳು. ಮತ್ತೆ ಜೋ ಮತ್ತೆ ಗ್ಲೆನ್ ಇಬ್ರು ಕೂಡ ಆ ಬಾರ್ ಒಳಗಡೆ ಹೋಗ್ಬಿಟ್ಟು ಎಣ್ಣೆಗಳನ್ನೆಲ್ಲ ತಗೊಂಡು ಒಂದು ಫೇಕ್ ಐಡಿ ತೋರಿಸ್ತಾರೆ. ಒಂದು ಫೇಕ್ ಐಡಿ ತೋರಿಸ್ಬಿಟ್ಟು ಆ ಎಣ್ಣೆಗಳನ್ನೆಲ್ಲ ತಗೊಂಡ್ಬರ್ತಾರೆ, ಡ್ರಿಂಕ್ಸ್ನ. ಸರಿ ಡ್ರಿಂಕ್ಸ್ ಸಿಕ್ತು, ಎಲ್ಲರೂ ಎಂಜಾಯ್ ಮಾಡಕ್ ಹೋಗೋಣ ಅಂತ ಇರ್ಬೇಕಾದ್ರೆ ಚಾರ್ಲಿ ಇದ್ದಾಳಲ್ಲ, ಅವಳಿಗೆ ನಾನು ಸ್ವಲ್ಪ ಕೆಲಸ ಇದೆ, ನಾನು ಎಲ್ಲೂ ಹೋಗ್ಬಿಟ್ಟು ಬರ್ತೀನಿ, ನೀವೆಲ್ಲ ಎಂಜಾಯ್ ಮಾಡ್ತಾರೆ, ನಾನು ಬಂದು ಜಾಯ್ನ್ ಆಗ್ತೀನಿ ಅಂತಾರೆ. ಇವರು ಕೂಡ ಸರಿ ಆಯ್ತು ಬಿಡು, ನಿಮ್ ಬಂದ್ಮೇಲೆ ಎಂಜಾಯ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅವ್ರ ಪಾಡಿ ಅವರೆಲ್ಲ ಹೋಗ್ತಾ ಇರ್ತಾಳೆ. ಚಾರ್ಲಿ ಕೂಡ ಏನೋ ಒಂದು ಕೆಲಸದ ಮೇಲೆ ಆಚೆ ಹೋಗ್ತಾಳೆ. ಇಲ್ಲಿ ಮೈಕಲ್ನ ಡ್ಯಾನಿ ಬಂದ್ಬಿಟ್ಟು ಅವ್ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾನೆ. ಮೈಕಲ್ಲು ಒಳಗಡೆ ಬಂದು ನೋಡಿದಾಗ ಇವಳಿಗೆ ಮತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಆಗ ಇವಳು ಚಾರ್ಲಿನ ಒಂದು ಲ್ಯಾಪ್ಟಾಪ್ನ ತೆಗೆದು ನೋಡಿದಾಗ ಅಲ್ಲಿ ಎಷ್ಟೊಂದು ಇವಳು ನಿದ್ದೆಯಲ್ಲಿ ನಡೆದಿರುವಂತಹ ಎಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿರ್ತಾಳೆ. ಇದು ನೋಡಿ ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಈ ರೀತಿ ನಂಗೊಂದು ಪ್ರಾಬ್ಲಮ್ ಇದೆಯಲ್ಲ, ಅದನ್ನೆಲ್ಲ ಇವಳು ರೆಕಾರ್ಡ್ ಮಾಡ್ಕೋತಾ ಇದ್ದಾಳಲ್ಲ, ನನ್ನ ಫ್ರೆಂಡೇ ನನ್ನ ಈ ರೀತಿ ಟ್ರೀಟ್ ಮಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು. ಆಗ ಅಲ್ಲಿಗೆ ಚಾರ್ಲಿ ಕೂಡ ಬರ್ತಾಳೆ. ಚಾರ್ಲಿ ಇದನ್ನು ನೋಡ್ಬಿಟ್ಟು, ನಾನು ಇನ್ನು ಒಳ್ಳೇದಕ್ಕೋಸ್ಕರನೇ ಮಾಡಿದೆ ಕಣೆ, ನನ್ನ ತಪ್ಪಾಗಿ ತಿಳ್ಕೊಬೇಡ, ಈ ವಿಷಯನ ನಾನು ಯಾರ ಹತ್ರನೂ ಹೇಳಿಲ್ಲ ಅಂತ ಹೇಳ್ತಾಳೆ. ಇವಳು ಕೂಡ ಈ ವಿಷಯನ ಯಾರ ಹತ್ರನೂ ಹೇಳಿಲ್ವಲ್ಲ ಅಂದ್ಬಿಟ್ಟು ಇವಳು ಕೂಡ ಸಮಾಧಾನ ಆಗ್ತಾಳೆ. ಮತ್ತೆ ಇದಾದ್ಮೇಲೆ ಇವರೆಲ್ಲರೂ ಕೂಡ ಪಾರ್ಟಿನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಇವ್ರು ತಂದಿದ್ರಲ್ಲ ಆ ಡ್ರಿಂಕ್ಸ್ಗಳನ್ನೆಲ್ಲ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ.
ಇಲ್ಲಿ ಗೊತ್ತಾಗುತ್ತೆ ಗ್ಲೆನ್ ಮತ್ತೆ ಚಾರ್ಲಿ ಇಬ್ರು ಲವರ್ಸ್ ಅಂತ. ಹೀಗೆ ಗ್ಲೆನ್ಗೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಆಗ್ಬಿಟ್ಟು ಇವಳು ನಿದ್ದೆಲೆಲ್ಲ ನಡೀತಾ ಇರ್ತಾಳಲ್ಲ, ಚಾರ್ಲಿ ಗ್ಲೆನ್ಗೆ ಹೇಳ್ಬಿಟ್ಟಿರ್ತಾಳೆ. ಹಾಗಾಗಿ ಗ್ಲೆನ್ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಆ ವಿಷಯನೇ ಇಲ್ಲಿ ಓಪನ್ ಮಾಡ್ಬಿಡ್ತಾನೆ, ಇವಳು ಈ ರೀತಿ ನಿದ್ದೆ ನಡೀತಾಳೆ ತಿಕ್ಲಿ ಹಂಗೆ ಹಿಂಗೆ ಅಂತ. ಇದನ್ನ ಕೇಳಿ ಮೈಕಲ್ಗೆ ಸರಿಯಾಗಿ ಕೋಪ ಬರುತ್ತೆ. ಇನ್ಮೇಲೆ ನಂಬಿಕೆ ಇಟ್ಟಿದ್ನಲ್ಲ, ಏನಕ್ಕೆ ಈ ತರ ಮಾಡ್ತಾ ಇದೀಯ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇವಳು ಅವಳಿಗೆ ಅರ್ಥ ಮಾಡ್ಸೋಣ ಅಂತ ಹೋಗ್ತಾಳೆ. ನೋಡ್ತಿದ್ದಂಗೆ ಟಕ್ಕನ ಅವಳು ಫ್ರೀಸ್ ಆಗ್ಬಿಡ್ತಾಳೆ. ಅವಳು ಜೋರಾಗಿ ಮಾತಾಡೋಕ್ಕೂ ಆಗ್ತಾ ಇರೋದಿಲ್ಲ, ನನ್ನ ಕೈಲಿ ಮೂವ್ ಮಾಡಕ್ಕಾಗ್ತಿಲ್ಲ ಅಂತ ಇರ್ತಾಳೆ. ನೋಡ್ತಿದ್ದಂಗೆ ಅವಳು ಬಾಟ್ಲನ್ನ ಕೆಳಗಡೆ ಬಿಟ್ಬಿಟ್ಟು ಉಲ್ಟಾ ನಡೆಯಕ್ಕೆ ಶುರು ಮಾಡ್ಬಿಡ್ತಾಳೆ. ಉಲ್ಟಾ ನಡೆದಿರೋದ್ರಿಂದ ಆ ಮಾಡಿ ಮೇಲಿಂದ ಕೆಳಗಡೆ ಬಿದ್ದು ಡೆತ್ ಆಗಿ ಹೋಗ್ಬಿಡ್ತಾಳೆ. ಇದನ್ನು ನೋಡಿ ಇವರೆಲ್ಲರಿಗೂ ಒಂದ್ ಸೆಕೆಂಡ್ ಶಾಕ್. ಮತ್ತೆ ಪೊಲೀಸ್ನವ್ರು ಬಂದ್ಬಿಟ್ಟು ಆ ಡೆಡ್ ಬಾಡಿನ ತಗೊಂಡು ಹೋಗ್ತಾರೆ. ಮತ್ತೆ ಡಿಟೆಕ್ಟಿವ್ ಆಲ್ ಬಂದ್ಬಿಟ್ಟು ಮೈಕಲ್ನ ಕೇಳ್ತಾರೆ ಏನಾಯ್ತು ಅಂತ. ಇವಳೆ ತಾನೇ ಅವಳು ರೂಮ್ ಫ್ರೆಂಡು, ಹಾಗಾಗಿ ಇವಳನ್ನ ಕೇಳ್ತಾಳೆ. ಇವಳು ಕೂಡ ಏನಾಯ್ತು ಗೊತ್ತಿಲ್ಲ, ನಾನು ಅವಳನ್ನ ಕಣ್ಣಿಂದ ಸ್ವಲ್ಪ ಗುರೈಸ್ದೆ ಅಷ್ಟೇ. ಆಗ ಅವಳೆ ಕಂಟ್ರೋಲ್ ಆಗ್ಬಿಟ್ಟು ಮಾಡಿ ಮೇಲಿಂದ ಬಿದ್ದು ಡೆತ್ ಆಗಿ ಹೋಗ್ಬಿಟ್ಲು ಅಂತ. ನನಗಿದು ಹೇಗಾಯ್ತು ಅಂತಲೇ ಗೊತ್ತಿಲ್ಲ ಅಂತ ಇವಳು ಹೇಳ್ತಾ ಇರ್ತಾಳೆ. ಇದಾದ್ಮೇಲೆ ಇವಳು ತುಂಬ ಬೇಜಾರು ಮಾಡಿಕೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾ ಇರ್ತಾಳೆ. ಇಲ್ಲಿ ಕೂಡ ಆ ಕಾಗೆಗಳು ಇವಳನ್ನ ಫಾಲೋ ಮಾಡ್ತಾ ಇರ್ತವೆ. ಮತ್ತು ಇವಳು ಬೇಜಾರಾಗ್ಬಿಟ್ಟು ತನ್ನ ಮನೆಗೆ ಬಂದು ಕೂತ್ಕೋತಾಳೆ. ಚಾರ್ಲಿನ ಜ್ಞಾಪಿಸ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ. ನೋಡ್ತಿದ್ದಂಗೆ ಅಲ್ಲಿರೋ ಎಲ್ಲ ಕಾಗೆಗಳು ಬಂದ್ಬಿಟ್ಟು ಇವಳು ರೂಮಲ್ಲಿರೋ ಕಿಟಕಿನ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಇವಳಿಗೆ ಇದು ಏನಾಗ್ತೈತೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಈ ಕಡೆ ಇಲ್ಲಿ ಇವರು 3 ಜನ ಕೂತ್ಕೊಂಡಿರ್ತಾರೆ ಬೇಜಾರಾಗಿ. ಇಲ್ಲಿ ಜೋಗೆ ಏನೋ ಅಂದ್ಬಿಡ್ತಾನೆ ಗ್ಲೆನ್ನು, ಹಾಗಾಗಿ ಅವಳು ಬೇಜಾರು ಮಾಡ್ಕೊಂಡು ಹೊಂಟೋಗ್ಬಿಡ್ತಾಳೆ. ಡ್ಯಾನಿ ಮೈಕಲ್ಗೆ ಫೋನ್ ಮಾಡ್ತಾಳೆ, ಆದರೆ ಮೈಕಲ್ ಎತ್ತೋದೇ ಇಲ್ಲ. ಹಾಗಾಗಿ ಗ್ಲೆನ್ನು ನೀನು ಹೋಗಿ ಅವಳ ಹತ್ರ ಏನಾಗಿದೆ ಅಂತ ಹೋಗಿ ನೋಡೋಳಿಗೆ ಸಮಾಧಾನ ಮಾಡು ಅಂತ ಹೇಳ್ತಾನೆ. ಡ್ಯಾನಿ ಕೂಡ ಮೈಕಲ್ನ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬರ್ತಾನೆ. ಬಟ್ ಆದರೆ ಮೈಕಲ್ಲು ಅವ್ರ ಮನೆ ಡೋರ್ನೇ ಓಪನ್ ಮಾಡೋದಿಲ್ಲ. ಹಾಗಾಗಿ ಅವನು ಬೇಜಾರು ಮಾಡ್ಕೊಂಡು ಅಲ್ಲೇ ಕೂತ್ಕೋತಾನೆ. ಹಾಗೆ ಅವನು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಒಂದೊತ್ತಿನಲ್ಲಿ ಇವನಿಗೆ ಎಚ್ಚರಿಕೆ ಆಗುತ್ತೆ. ಡೋರ್ ಓಪನ್ ಮಾಡಿರೋ ಶಬ್ದ ಕೇಳ್ಕೊಂಡು ಇವನು ಒಳಗಡೆ ನೋಡ್ತಾನೆ. ಒಳಗಡೆ ಮೈಕಲ್ ಇರೋದೇ ಇಲ್ಲ. ಮೈಕಲ್ ಎಲ್ಲಿ ಹೋಗಿದ್ದಾಳೆ ಅಂದ್ಬಿಟ್ಟು ಇವನು ಎಲ್ಲಾ ಕಡೆ ನೋಡ್ತಾನೆ. ಹುಡುಕ್ತಾ ಇವನು ಮನೆ ಮೇಲ್ಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಮೈಕಲ್ಲು ಮಾಡಿ ಮೇಲಿಂದ ಕೆಳಗಡೆ ಬೀಳೋಕೆ ಅಂತ ಹೋಗ್ತಿರ್ತಾಳೆ. ಇವನು ಬೇಗ ಹೋಗ್ಬಿಟ್ಟು ಅವಳನ್ನ ಹಿಡ್ಕೊಂಡು ಅವಳನ್ನ ನಿದ್ದೆಯಿಂದ ಎಚ್ಚರಿಕೆ ಆಗಿಸ್ತಾನೆ. ನಿದ್ದೆಯಿಂದ ಎಚ್ಚರಿಕೆ ಮಾಡ್ಬಿಟ್ಟು ಅವಳನ್ನ ರೂಮಿಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಚಾರ್ಲಿ ರೆಕಾರ್ಡ್ ಮಾಡಿರೋ ಎಲ್ಲ ವಿಡಿಯೋಸ್ನ ಇವರಿಬ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆ ಎಲ್ಲ ವಿಡಿಯೋಸ್ ಅಲ್ಲೂ ಕೂಡ ಇವಳು 3 ಲೈನ್ ಎಳಿತಾ ಇರ್ತಾಳೆ. ಇದೇನ್ ಲೈನ್ ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ ಇವನ್ಗೆ. ಮತ್ತೆ ಡ್ಯಾನಿಗೆ ಆ ಲ್ಯಾಪ್ಟಾಪ್ ಅಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಮೈಕಲ್ನ ತಂದೆ ಡೇವಿಡ್ಗೆ ಈ ವೀಕ್ ಅಲ್ಲಿ ಮರಣ ದಂಡನೆ ಶಿಕ್ಷೆ ಕೊಡ್ತಾರೆ ಅಂತ, ಅಂದ್ರೆ ಸ್ಲೀಪಿಂಗ್ ಡೆತ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಅವರು ಅಲ್ಲೇ ಸತ್ತೋಗ್ತಾರೆ. ಈ ವಿಷಯನೆಲ್ಲ ಮೈಕಲ್ ನೋಡ್ಬಿಟ್ಟು ಅಲ್ಲೇ ಮುಚ್ಚಿಸ್ಬಿಡ್ತಾಳೆ. ಆ ಲ್ಯಾಪ್ಟಾಪ್ನ ಮುಂದಕ್ಕೆ ನೋಡಕ್ ಬಿಡೋದಿಲ್ಲ. ಮತ್ತೆ ಡ್ಯಾನಿ ಮೈಕಲ್ಗೆ ಇನ್ನು ಏನಾರ ಆಗ್ಬಾರ್ದು ಅಂದ್ಬಿಟ್ಟು ಅವನು ಕೂಡ ಅಲ್ಲೇ ಮಲ್ಕೋತಾನೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಚಾರ್ಲಿನ ತಾಯಿ ಮೈಕಲ್ ನೋಡಕ್ಕೆ ಅಂತ ಬಂದಿರ್ತಾಳೆ. ಚಾರ್ಲಿ ಹೇಗಿದ್ಲು ಚಿಕ್ಕ ವಯಸ್ಸಿಂದ ದೊಡ್ಡೋಳಾಗೋವರೆಗೂ, ಹೇಗೆ ಚಿಕ್ಕ ಮಕ್ಳು ತರ ಆಟ ಆಡ್ಕೊಂಡ್ ಬೆಳೆದ್ಲು, ಎಲ್ಲರೂ ಫ್ರೆಂಡ್ ಜೊತೆ ಹೇಗಿರ್ತಿದ್ಲು ಅಂತ ಎಲ್ಲ ಕೂಡ ಹೇಳ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಆಗ ಚಾರ್ಲಿ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅದನ್ನ ಚಾರ್ಲಿ ತಾಯಿ ಎತ್ತಾರೆ. ಎತ್ಬಿಟ್ಟು ಅಲ್ಲಿ ಮೈಕಲ್ ಇದ್ದಲ್ಲ ಅಂತ ಕೇಳಿದಾಗ ಅದು ಮೈಕಲ್ಗೆ ಬಂದಿರುತ್ತೆ. ಹಾಗಾಗಿ ಆ ಕಾಲ್ನ ಮೈಕಲ್ಗೆ ಕೊಡ್ತಾರೆ. ಅವರು ಕೂಡ ಒಂದು ಜಾಗನ ಹೇಳ್ತಾರೆ ಬರೋದಕ್ಕೆ ಅಂತ. ಇವರು ಕೂಡ ಗ್ಲೆನ್ ಮತ್ತೆ ಜೋ, ಡ್ಯಾನಿ, ಮೈಕಲ್ ಇವರೆಲ್ಲರೂ ಕೂಡ ಅಡ್ರೆಸ್ ಹೇಳಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಇವಳೊಬ್ಳು ಸೈಕಿಕ್ಕು, ಇವಳ ಹೆಸರು ರೋಬಿ ಅಂತ. ಇವಳೊಬ್ಳು ಸೈಕಿಕ್ಕು. ಚಾರ್ಲಿ ಇವಳನ್ನೇ ಮೀಟ್ ಮಾಡಕ್ಕೆ ಅಂತ ಹೋಗ್ತಿರ್ತಾಳೆ. ಇವರೆಲ್ಲ ಯಾಮರ್ಸ್ಬಿಟ್ಟು ಒಂದ್ಸರಿ ಡ್ರಿಂಕ್ಸ್ ನ ತಗೊಂಡಾಗ ಇವಳಿಗೆ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿರ್ತಾಳಲ್ಲ, ಇವಳ ನೋಡಕ್ಕೆ ಅಂತಾನೆ ಬಂದಿರ್ತಾಳೆ. ಮೈಕಲ್ಗೆ ಸಹಾಯ ಮಾಡ್ಬೇಕು ಅಂತ ಇವಳನ್ನ ಮೀಟ್ ಮಾಡ್ತಾ ಇರ್ತಾಳೆ. ಅವ್ರ ಮನೆಗೆ ಹೋಗ್ತಾರೆ. ಅವರು ಕೂಡ ಒಳಗಡೆ ಕರ್ಕೋತಾರೆ. ಮೈಕಲ್ನ ಹಾಲ್ನಲ್ಲೇ ಕುಂಚ್ಬಿಟ್ಟು ಇವರೆಲ್ಲರೂ ಕೂಡ ಒಂದು ರೂಮ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೋಬಿ ಒಂದು ಮಾತನ್ನ ಹೇಳ್ತಾಳೆ. ಚಾರ್ಲಿ ಯಾವಾಗ ಹೋಗಿ ಇಲ್ಲಿ ಬರ್ತಾನೆ ಇರ್ತಾಳೆ. ಮತ್ತೆ ಈ ಮೈಕಲ್ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ತಾ ಇರ್ತಾಳೆ. ಈ ತರ ನಿದ್ದೆಯಲ್ಲಿ ನಡೀತಾ ಇರ್ತಾಳೆ. ಮತ್ತೆ 3 ಮಾರ್ಕ್ ಯಾವಾಗ್ಲೂ ಮಾಡ್ತಾ ಇರ್ತಾಳೆ ಗೋಡೆ ಮೇಲೆ ಅಂತ. ಈ ಕಡೆ ಮೈಕಲ್ ಒಬ್ಳೆ ಕೂತಿರ್ತಾಳಲ್ಲ, ಹಾಗೆ ಎದ್ಬಿಟ್ಟು ಅಲ್ಲಿರೋ ಜಾಗನೆಲ್ಲ ಬುಕ್ಸ್ಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವಳಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಮೇಲೆ ಸೇಮ್ ಇವಳು ಗೋಡೆ ಮೇಲೆ ಎಳಿತಾಳೆ 3 ಕೆರೆ, ಅದೇ ರೀತಿ ಮಾರ್ಕ್ ಇರುತ್ತೆ. ಮತ್ತೆ ರೋಬಿ ಬಂದ್ಬಿಟ್ಟು ಮೈಕಲ್ನ ಕರೀತಾಳೆ. ಕರೆದ್ಬಿಟ್ಟು ಇವರೆಲ್ಲರೂ ಕೂಡ ಒಂದು ರಿಚುವಲ್ ನ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಚಾರ್ಲಿನ ಯಾರು ಸಾಯಿಸಿದ್ರು ಅಂತ ಇವಳು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಒಂದು ರಿಚುವಲ್ ನ ಮಾಡ್ತಾರೆ. ಮೈಕಲ್ನ ತಾಯಿನ ಕರ್ಸಕ್ಕೆ ಟ್ರೈ ಮಾಡ್ತಾರೆ. ನೋಡ್ತಿದ್ದಂಗೆನೆ ರೋಬಿ ಇದ್ರಲ್ಲ, ಅವಳು ಪೇಪರ್ ಮೇಲೆ ಏನೋ ಒಂದ್ ರೀತಿ ಬರೀತಾಳೆ. ಮತ್ತೆ ಕಾನ್ಶಿಯಸ್ ಬಂದ್ಬಿಟ್ಟು ಅದನ್ನ ಓದ್ತಾಳೆ. ಓದ್ಬಿಟ್ಟು ಅದನ್ನ ಯಾರಿಗೂ ಹೇಳೋದೇ ಇಲ್ಲ. ಇವರೆಲ್ಲರೂ ಕೂಡ ಏನ್ ಬರ್ತಿದೆ ಅದರಲ್ಲಿ ಹೇಳಿ ಅಂದಾಗ ಎಲ್ಲರೂ ಕೂಡ ಫೋರ್ಸ್ ಮಾಡ್ತಾರೆ. ಹಾಗಾಗಿ ಅದ್ರಲ್ಲಿ ಏನ್ ಬರ್ತಿದೆ ಅಂತ ಹೇಳ್ತಾನೆ. ಚಾರ್ಲಿನ ನಾನೇ ಸಾಯಿಸಿದ್ದು ಅಂತ ಇರುತ್ತೆ. ಇವರೆಲ್ಲರಿಗೂ ಒಂದು ಡೌಟ್, ಚಾರ್ಲಿನ ಯಾರು ಸಾಯಿಸಿದ್ರು ಅಂದ್ಬಿಟ್ಟು. ಆಗ ರೋಬಿ ಇಲ್ಲಿಂದ ಎಲ್ಲಾರನ್ನೂ ಹೋಗಕ್ಕೆ ಹೇಳ್ತಾಳೆ. ಬಟ್ ಆದ್ರೆ ಮೈಕಲ್ ಇದ್ದಾಳಲ್ಲ, ಅವಳು ಈಗ ಫುಲ್ ಫೋರ್ಸ್ ಮಾಡ್ಬಿಡ್ತಾಳೆ. ನೀವ್ ಹೇಳಲೇಬೇಕು, ಯಾರು ಸಾಯಿಸಿದ್ರು ಅಂತ ಕೇಳಿ ಅಂತ ತುಂಬಾ ಫೋರ್ಸ್ ಮಾಡ್ಬಿಡ್ತಾಳೆ. ಹಾಗಾಗಿ ಅವಳು ಮತ್ತೆ ಇನ್ನೊಂದೇನೋ ಒಂದು ಬರೆಯಕ್ಕೆ ಶುರು ಮಾಡ್ತಾಳೆ. ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ನಾನ್ ಮೈಕಲ್ ಅಂತ ಇರುತ್ತೆ. ಅಂದ್ರೆ ಚಾರ್ಲಿನ ಸಾಯಿಸಿದ್ದು ಮೈಕಲ್ ಅಂತ ಅದ್ರಲ್ಲಿ ಇರುತ್ತೆ. ಇವಳ ಇದನ್ನ ನೋಡ್ಬಿಟ್ಟು 1 ನಿಮಿಷ ಶಾಕ್ ಆಗಿ ಮನೆಯಿಂದ ಆಚೆ ಬಂದ್ಬಿಡ್ತಾಳೆ. ಡ್ಯಾನಿ ಹೋಗ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಶಿಸ್ತಾಗಿ ಇವ್ರ ಮನೆಗೆ ವಾಪಸ್ ಹೋಗ್ಬಿಟ್ಟು ಡ್ಯಾನಿ ಅವಳನ್ನ ಮನಗಿಸ್ಬಿಟ್ಟು ಬರ್ತಾನೆ. ಇಲ್ಲಿ ಕಡೆ ಇವರು ಆ ಚಾರ್ಲಿದು ಲ್ಯಾಪ್ಟಾಪ್ ನೋಡ್ತಾ ಇರ್ತಾರಲ್ಲ, ಆಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ.
ಮೈಕಲ್ನ ತಂದೆ ತಾಯಿ ಯಾವಾಗ್ಲೂ ಮೈಕಲ್ನ ಒಂದು ಕೇಜ್ ನಲ್ಲಿ ಕೂಡ ಹಾಕಿರ್ತಿದ್ರು ಅಂತ. ಮತ್ತೆ ಅವ್ರ ಮನೇಲಿ ಒಂದು ಬುಕ್ಸ್ ಇರುತ್ತೆ. ಈ ಬುಕ್ಕು ಸೇಮು ರೋಬಿ ಮನೆ ನೋಡಿದ್ವಲ್ಲ ಹಾಗೆ ಇರುತ್ತೆ, ಸೇಮ್ ಇದು ಬುಕ್ಕು ಕೂಡ. ಆಗ ಮತ್ತೆ ಇವರಿಂದ ಮೈಕಲ್ ನಿದ್ದೆಯಿಂದ ಎದ್ಬಿಟ್ಟು ನಿಂತಿರ್ತಾಳೆ. ಇವಳು ನಡ್ಕೊಂಡು ಒಂದು ರೂಮ್ ಒಳಗಡೆ ಹೋಗ್ತಾಳೆ. ರೂಮ್ ಒಳಗಡೆ ಹೋಗ್ಬಿಟ್ಟು ವಿಂಡೋ ಮೇಲೆ ಒಂದ್ ರೀತಿ ಬರೀತಾ ಇರ್ತಾಳೆ. ಇವರು ಕೂಡ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಅವಳು ಏನೇನೋ ಹೇಳ್ತಾ ಇರ್ತಾಳೆ. ಇದರಿಂದ ಗ್ಲೆನ್ಗೆ ಭಯ ಆಗ್ಬಿಟ್ಟು ಇಲ್ಲೇ ಹೋಗಲಿ ಅವಳನ್ನ ಎಪ್ಸಲ್ಲೇ ಅವಳು ಅಂತ ಅವನ್ನ ಕಳಿಸ್ತಾನೆ. ಅವನು ಕೂಡ ಬಂದ್ಬಿಟ್ಟು ಮೈಕಲ್ನ ನಿದ್ದೆಯಿಂದ ಎಚ್ಚರಿಕೆ ಮಾಡ್ತಾನೆ. ಇದರಿಂದ ಗ್ಲೆನ್ಗೆ ಭಯ ಆಗ್ಬಿಟ್ಟು ಅವರೆಲ್ಲರೂ ಕೂಡ ಹೊಂಟೋಗ್ಬಿಡ್ತಾರೆ. ಇವಳು ಮೀನ್ನ ರಿಲ್ಯಾಕ್ಸ್ ಮಾಡೋಣ ಅನ್ಬಿಟ್ಟು ಒಂದು ಕಾಫಿ ಡೇಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಮೈಕಲ್ಲು ಒಂದು ವಿಷಯನ ಹೇಳ್ತಾಳೆ. ನಮ್ಮ ತಂದೆ ತಾಯಿಗೂ ಕೂಡ ನಾನಂದ್ರೆ ಅಷ್ಟೊಂದು ತುಂಬಾ ಇಷ್ಟ ಇರ್ಲಿಲ್ಲ. ಬಟ್ ಆದ್ರೆ ನಮ್ಮ ತಾಯಿ ಡೆತ್ ಆಗಿ ನಮ್ಮ ತಂದೆ ಜೈಲ್ಗೆ ಹೋದ್ಮೇಲೆ ನನ್ನನ್ನ ಒಬ್ಬರು ಅಡ್ಯಾಪ್ಟ್ ಮಾಡ್ಕೊಂಡ್ರು. ಅವರು ಕೂಡ ಬಟ್ ಆದ್ರೆ ಅವ್ರಿಗೂ ಕೂಡ ಇದ್ದಕ್ಕಿದ್ದಂಗೆ ಏನಾಯ್ತು ಗೊತ್ತಿಲ್ಲ, ಅವರು ಕೂಡ ಹ್ಯಾಂಗ್ ಮಾಡ್ಕೊಂಡು ಡೆತ್ ಆಗೋದ್ರು. ಬಟ್ ಆದ್ರೆ ಅವ್ರವ್ರ ಹೊಟ್ಟೆ ಮೇಲೆ ಸಾರಿ ಅಂತ ಬರ್ತಿತ್ತು. ಮತ್ತೆ ಡ್ಯಾನಿ ನೀನ್ ನಿಮ್ ತಂದೆನ ಬೀಟ್ ಮಾಡು, ನಿಂಗೆ ಏನಾದ್ರು ಒಂದ್ ವಿಷಯ ಗೊತ್ತಾಗ್ಬೋದು ಅಂತ ಮೈಕಲ್ಗೆ ಹೇಳ್ತಾ ಇರ್ತಾನೆ. ಇಲ್ಲಿ ಜೋ ಇದ್ದಾಳಲ್ಲ, ಪುನಃ ಅವಳು ರಾಬಿ ಮನೆಗೆ ಹೋಗ್ತಾಳೆ. ರಾಬಿ ಅವಳಿಗೆ ಒಂದು ಬುಕ್ ನ ಕೊಡ್ತಾಳೆ. ಆದ್ರೆ ಈ ವಿಷಯ ಮೈಕಲ್ಗೆ ಗೊತ್ತಾಗ್ಬಾರ್ದು ಅಂತ ಹೇಳಿರ್ತಾಳೆ. ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಬುಕ್ ನ ತಗೊಂಡು ಒಂದು ಲೈಬ್ರರಿಗೆ ಓದಕ್ಕಿಂತ ಹೋಗ್ತಾಳೆ. ಮತ್ತೆ ಇವರಿಬ್ರಿಗೂ ಮೆಸೇಜ್ ಆಗ್ತಾಳೆ, ಗ್ಲೆನ್ಗೆ ಮತ್ತೆ ಡ್ಯಾನಿಗೆ ಈ ತರ ಲೈಬ್ರರಿಗೆ ಬಂದ್ಬಿಡಿ ಅಂತ. ಬಟ್ ಆದ್ರೆ ಈ ವಿಷಯ ಮೈಕಲ್ಗೆ ಗೊತ್ತಾಗ್ಬಾರ್ದು ಅಂತ ಮೆಸೇಜ್ ಹಾಕಿರ್ತಾಳೆ. ಗ್ಲೆನ್ ಜಿಮ್ ಅಲ್ಲಿ ಇರ್ತಾನೆ. ಅವನು ಕೂಡ ಇದನ್ನ ನೋಡ್ಬಿಟ್ಟು ಇಗ್ನೋರ್ ಮಾಡ್ಬಿಡ್ತಾನೆ, ಇದ್ದಿದ್ದೆ ಗೋಳು ಅವಳ್ದು ಅಂದ್ಬಿಟ್ಟು. ಇಲ್ಲಿ ಡೆನ್ನು ಇವಳಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಆ ಮೆಸೇಜ್ ನ ಇವಳು ನೋಡ್ಬಿಡ್ತಾಳೆ. ಮೈಕಲ್ ಯಾರದು ಅಂತ ಕೇಳ್ತಾನೆ. ಇವನು ಜಸ್ಟ್ ನಾರ್ಮಲ್ ಫ್ರೆಂಡ್ ಅಂತ ಹೇಳಿ ಸುಮ್ಮನಾಗ್ತಾನೆ. ಇಲ್ಲಿ ಇವಳು ಆ ಬುಕ್ ನ ಓದೋಣ ಅಂದ್ಬಿಟ್ಟು ಒಂದು ಲೈಬ್ರರಿಗೆ ಬರ್ತಾಳೆ. ಮತ್ತೆ ಈ ಬುಕ್ ಹೆಸರು ನೋಡ್ತಾಳೆ. ಈ ಬುಕ್ ಹೆಸರು ಬಂದ್ಬಿಟ್ಟು ದ ಕಲ್ಟ್ ಆಫ್ ಡೋಲೋಸ್ ಅಂತ. ಮತ್ತೆ ಇವಳು ಆ ಬುಕ್ ನ ಓಪನ್ ಮಾಡಿ ನೋಡಿದಾಗ ಅದ್ರ ಒಳಗಡೆ ಇರೋ ಒಂದು ಡಿಮನ್ ಇವಳಿಗೆ ಗೊತ್ತಾಗುತ್ತೆ. ಮತ್ತೆ ಈ ಡಿಮನ್ ಎಂತ ಡಿಮನ್ ಅಂದ್ರೆ ಒಂದು ಮೈಂಡ್ ಕಂಟ್ರೋಲ್ ಮಾಡೋ ಒಂದು ಡಿಮನ್ ಆಗಿರುತ್ತಿದ್ದು. ಮತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ಬಿಟ್ಟು ರೂಬಿಗೆ ಫೋನ್ ಮಾಡ್ತಾಳೆ. ಅವಳು ಕೂಡ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಇವಳು ಸಡನ್ ಆಗಿ ಸ್ಟಕ್ ಆಗ್ತಾಳೆ. ಟಕ್ಕನ್ನು ನೋಡ್ತಿದ್ದಂಗೆ ಆ ಡಿಮನ್ ಇವಳನ್ನ ಕಂಟ್ರೋಲ್ ಮಾಡಕ್ ಶುರು ಆಗ್ಬಿಡುತ್ತೆ. ಇವಳು ಹಚ್ಕೊಂಡಿದ್ಲಲ್ಲ ಸಿಗರೇಟು, ಆ ಸಿಗರೇಟು ಆ ಬುಕ್ ಮೇಲೆ ಬಿದ್ದೋಗ್ಬಿಡುತ್ತೆ. ಈ ಕಡೆ ಗ್ಲೆನ್ ಇದ್ದಾನಲ್ಲ, ಅವನಿಗೂ ಕೂಡ ಆ ಡೀಮನ್ನು ಪೊಸೆಸ್ ಮಾಡ್ಕೊಳ್ಳುತ್ತೆ. ಪೊಸೆಸ್ ಮಾಡ್ಬಿಟ್ಟು ಇವ್ನು ಮಾಡ್ತಿದ್ನಲ್ಲ ಬೆಂಚ್ ಪ್ರೆಸ್, ಆ ಬೆಂಚ್ ಪ್ರೆಸ್ ಮೇಲೆ ಈಗೂ ಲಿಫ್ಟಿಂಗ್ ತರ ಮಾಡುತ್ತೆ. ಅಂದ್ರೆ ಆ ಬಾರ್ಗೆ ತುಂಬಾ ವೇಟ್ಸ್ ನ ಫಿಟ್ ಮಾಡುತ್ತೆ. ತುಂಬಾ ಜಟ್ಬಿಟ್ಟು ಇವನ್ನ ಆ ವೇಟ್ಸ್ ನ ಎತ್ತೋ ರೀತಿ ಮಾಡುತ್ತೆ. ಇಲ್ಲಿ ಇವಳನ್ನ ಕಂಟ್ರೋಲ್ ಮಾಡ್ಕೊಂಡು ಇವಳು ಆಗ್ತಾನೆ ಇರೋದಿಲ್ಲ, ಕಾಪಾಡಿ ಅಂತ ಕೇಳ್ಕೊತಾ ಇರ್ತಾಳೆ. ಆ ಇವಿಲ್ ಇವಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮತ್ತೆ ಇವಳು ಬಿಸಾಕಿಲ್ಲ ಸಿಗರೇಟು, ಅದು ಹೋಗಿ ಆ ಬುಕ್ ಮೇಲೆ ಬಿದ್ದು ಅದು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡು ಇವಳ ತಲೆನ ಆ ಬೆಂಕಿ ಹತ್ರ ತಗೊಂಡು ಹೋಗ್ತಾನೆ ಇರುತ್ತೆ. ಈ ಕಡೆ ಇವನ್ಗೆ ಆಗ್ತಾನೆ ಇರೋದಿಲ್ಲ ಆ ಬಾರ್ನ ಕಂಟ್ರೋಲ್ ಮಾಡೋದಕ್ಕೆ. ಎಷ್ಟು ಟ್ರೈ ಮಾಡ್ತಾನೆ, ಕಂಟ್ರೋಲ್ ಮಾಡಕ್ ಆಗ್ತಾನೆ ಇರೋದಿಲ್ಲ. ಕೊನೆ ಟೈಮಲ್ಲಿ ತಗೋ ಅಂತ ಆ ಬಾರ್ನ ಇವನ್ ಮೇಲ್ಗಡೆಗೆ ಬಿಟ್ಬಿಡುತ್ತೆ. ಇವನ್ ತಲೆ ಎರಡು ಹೋಳಾಗ್ಬಿಡುತ್ತೆ. ಇಲ್ಲಿ ಇವಳನ್ನ ಆ ಬೆಂಕಿಗೆ ತಲೆನ ಹಾಕಿಸಿ ಇವಳ ಮಕ್ಕನ ಪೂರ್ತಿ ಸುಟ್ಟೋಗೋ ರೀತಿ ಮಾಡ್ಬಿಡುತ್ತೆ. ಇವಳು ಅಲ್ಲೇ ಡೆತ್ ಆಗೋಗ್ಬಿಡ್ತಾಳೆ. ಇಲ್ಲಿ ನಮ್ಗೆ ಮೈಕಲ್ನ ಒಂದು ಚೈಲ್ಡ್ಹುಡ್ ನ ವಿಷನ್ ನ ಕಾಣಿಸುತ್ತೆ. ಇಲ್ಲಿ ಮೈಕಲ್ನ ತಂದೆ ಆ ಬುಕ್ ಇದೆಯಲ್ಲ, ಆ ಬುಕ್ ನ ಇವ್ರ ತಂದೆ ರಿಚುವಲ್ ನ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ವಿಷಯ ಜ್ಞಾಪಕ ಬರುತ್ತೆ. ಮತ್ತೆ ಮೈಕಲ್ನ ತಂದೆ ಯಾವಾಗ್ಲೂ ಮೈಕಲ್ನ ಒಂದು ಕೇಜ್ ಅಲ್ಲಿ ಕೂಡ ಕಿಡ್ತಿದ್ರು ಅಂತ. ಮತ್ತೆ ಇವಳಿಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಈಗ ಇವಳು ತಂದೆನ ಮೀಟ್ ಮಾಡೋಣ ಅಂತ ಹೋಗ್ತಾ ಇರ್ತಾಳೆ ಜೈಲ್ಗೆ. ಹೋಗ್ಬಿಟ್ಟು ಇವ್ರ ತಂದೆನ ಹತ್ರ ಕೇಳ್ತಾಳೆ, ಇಂತಕ್ಕೆ ನಮ್ಮ ತಾಯಿನ ಸಾಯಿಸ್ತಿ ಅಂತ. ಆಗ ಅವನು ಕೂಡ ನಾನು ನಿನ್ ತಾಯಿನ ಸಾಯಿಸಿಲ್ಲ, ನೀನೇ ನನಗೆ ನಿನ್ ತಾಯಿನ ಸಾಯಿಸಕ್ ಹೇಳಿದ್ದು ಅಂತ. ಇಲ್ಲಿ ಓಪನ್ ಆಗುತ್ತೆ ನೋಡಿ ಈ ಮೂವಿ ಟ್ವಿಸ್ಟ್. ಏನಾಗಿದೆ ಅಂದ್ರೆ ಈ ಮೈಕಲ್ನ ತಂದೆ ಡೇವಿಡ್ ಆ ಬುಕ್ ನ ರಿಚುವಲ್ ಮಾಡ್ತಿರ್ಬೇಕಾದ್ರೆ ಮೈಕಲ್ನ ತಾಯಿ ಮೇಲೆ ಆ ಎಂಟಿಟಿ ಬರೋ ರೀತಿ ಮಾಡಿರ್ತಾನೆ ಡೇವಿಡ್. ಬಟ್ ಆದ್ರೆ ಆ ಇವಿಲ್ ಏನ್ ಮಾಡುತ್ತೆ ಅಂದ್ರೆ ಈ ಮೈಕಲ್ನ ಚೂಸ್ ಮಾಡ್ಕೊಳ್ಳುತ್ತೆ ಇವಳ ಮೇಲೆ ಬರಕ್ಕೆ ಅಂತ. ಹಾಗಾಗಿ ಆ ಇವಿಲ್ ಏನಿದೆ ಇವಳ ಮೇಲೆ ಬಂದ್ಬಿಡುತ್ತೆ. ಮೈಕಲ್ನ ಯೂಸ್ ಮಾಡ್ಕೊಂಡು ಮತ್ತೆ ಅವ್ರ ತಂದೆ ಮೈನ ಕಂಟ್ರೋಲ್ ಮಾಡಿ ಅವ್ರ ತಾಯಿನ ಸಾಯಿಸಿರುತ್ತೆ. ಅಂದ್ರೆ ಈಗ ಮೈಕಲ್ ಒಬ್ಳು ಡೀಮನ್ ತರ, ಈ ಡೇವಿಡ್ ಅವನ ವೈಫ್ ಇಬ್ರು ಕೂಡ ಈ ಡೀಮನ್ನ ಇಲ್ಲಿಗೆ ಕರ್ಸ್ಬೇಕು ಅಂತ ಇರ್ತಾರೆ. ಅವ್ರನ್ನ ಒಂದು ಪರ್ಸನಲ್ ಲಾಭಕ್ಕೋಸ್ಕರ. ಮತ್ತೆ ಇವ್ರ ತಾಯಿಗೆ ಆ ಡೀಮನ್ನ ನಾನೇ ನನ್ನ ಹೊಟ್ಟೆಯಿಂದ ಎತ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಆದ್ರೆ ಮೈಕಲ್ದು ತುಂಬಾ ಪ್ಯೂರ್ ಸೋಲು, ಅವಳು ಇಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ ಈ ಎಂಟಿಟಿ ಅವಳನ್ನ ಚೂಸ್ ಮಾಡ್ಕೊಂಡ್ಬಿಡುತ್ತೆ. ಈ ಡೇವಿಡ್ ಚೂಸ್ ಮಾಡ್ಕೊಳ್ಳೋದಿಲ್ಲ, ಇವ್ರ ತಾಯಿನೂ ಚೂಸ್ ಮಾಡ್ಕೊಳ್ಳೋದಿಲ್ಲ, ಇವಳನ್ನ ಚೂಸ್ ಮಾಡ್ಕೊಂಡ್ಬಿಡುತ್ತೆ. ಇವ್ರದೊಂದು ರಿಚುವಲ್ ಫ್ಯಾಮಿಲಿ. ಇದನ್ನೆಲ್ಲ ಅವ್ಳ ಮಕ್ಳಿಗೆ ಹೇಳ್ತಾ ಇರ್ತಾಳೆ, ನೀನೇ ನಿಮ್ ತಾಯಿನ ಸಾಯಿಸಿದ್ದು, ನೀನೇ ನಿಮ್ ತಾಯಿನ ಸಾಯಿಸಿದ್ದು ಅಂದ್ಬಿಟ್ಟು. ಇವಳಿಗೂ ಇದನ್ನು ಕೇಳೋ ನಿಮಿಷ ಸಾಕಾಗಿ ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಮತ್ತೆ ಮೈಕಲ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಡಿಟೆಕ್ಟಿವ್ ಆಲ್ ಫೋನ್ ಮಾಡ್ತಾನೆ. ಆಲ್ ಫೋನ್ ಮಾಡ್ಬಿಟ್ಟು ಇವರಿಬ್ರು ಡೆತ್ ಆಗಿರ್ತಾರಲ್ಲ ಇವ್ರ ಫ್ರೆಂಡ್ಸ್, ಅದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಇವ್ರ ಹತ್ರ ಕರೆಸ್ಕೋತಾನೆ. ಡಿಟೆಕ್ಟಿವ್ ಆಲ್ ಇವರಿಬ್ರು ಮೇಲೆ ಅನುಮಾನ ಪಡ್ತಾ ಇರ್ತಾನೆ. ಯಾಕೆಂದ್ರೆ ಅವರಿಬ್ರು ಡೆತ್ ಆಗೋ ಟೈಮಲ್ಲಿ ಇವರಿಬ್ರು ಅಲ್ಲಿ ಇರೋದಿಲ್ಲ, ಎಲ್ಲೋ ಹೋಗ್ಬಿಟ್ಟಿರ್ತಾರಲ್ಲ. ಹಾಗಾಗಿ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾ ಇರ್ತಾನೆ. ಇವರು ಕೂಡ ಇವ್ರ ತಂದೆನೇ ಮೀಟ್ ಮಾಡಕ್ ಹೋಗಿದ್ದು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಮೈಕಲ್ಲು ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನೇನು ಕೇಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಬೇಜಾರ್ ಮಾಡ್ಕೊಳ್ಳಿಂದ ಹೋಗ್ತಾ ಇರ್ತಾಳೆ. ಹೋಗೋ ಟೈಮಲ್ಲಿ ಡ್ಯಾನಿಗೆ ದಯವಿಟ್ಟು ನಾನು ಹಿಂದೆ ಬರ್ಬೇಡ,
ಬಂದ್ರೆ ನೀನು ಇದಾಗೋಗ್ಬಿಡ್ತೀಯ ಕಣೋ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ನಾನು ಇದ್ರೇನೆ ಇವ್ರೆಲ್ಲರಿಗೂ ತೊಂದ್ರೆ, ನಾನೇ ಡೆತ್ ಆಗ್ಬಿಡೋಣ ಅನ್ಬಿಟ್ಟು ಇವಳು ಏನ್ ಮಾಡ್ತಾಳೆ ಅಂದ್ರೆ ಒಂದು ರಸ್ತೆ ಹತ್ರ ಹೋಗ್ತಾಳೆ. ರಸ್ತೆ ಹತ್ರ ಹೋಗ್ಬಿಟ್ಟು ತುಂಬಾ ಕಾರ್ಗಳು ಓಡಾಡ್ತಿರ್ತಾವಲ್ಲ, ಅಲ್ಲಿ ಕಣ್ ಮುಚ್ಕೊಂಡು ಕಾರ್ಗೆ ಡಿಕ್ಕಿ ಹೊಡೆದ್ಬಿಡೋಣ ನಾನೇ ಅನ್ಬಿಟ್ಟು ಇವಳು ಕಣ್ ಮುಚ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ಆದ್ರೆ ನೋಡ್ತಾಳೆ ಕಾರ್ಗಳೇ ಎಲ್ಲ ನಿಂತ್ಕೊಂಡ್ಬಿಟ್ಟಿರ್ತವೆ ಸೈಡ್ಗೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ಎಂಟಿಟಿ. ಇನ್ನು ಇವಳ ಕ್ಲೀನ್ ಆಗಿ ಪೊಸೆಸ್ ಮಾಡ್ಕೊಬೇಕು ಅಂತ ಇದು ಕಾಯ್ತಾ ಇರುತ್ತೆ. ಇವಳು ನಾನು ಹೇಗಾದ್ರೂ ಮಾಡಿ ಸಾಯ್ಲೇಬೇಕು ಅಂದ್ಬಿಟ್ಟು ಒಂದು ಬ್ರಿಡ್ಜ್ ಹತ್ರ ಹೋಗ್ತಾಳೆ. ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅಲ್ಲಿಂದ ಬಿದ್ದು ನೀರಿಗೆ ಟಿತ್ತಾಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಳೆ. ಇವಳನ್ನ ಹುಡುಕೊಂಡು ಡ್ಯಾನಿ ಇದ್ದಾನಲ್ಲ ಅವನ್ ಬರ್ತಾನೆ. ಇವಳು ಬ್ರಿಡ್ಜ್ ಮೇಲಿಂದ ಹಾರಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಡ್ಯಾನಿ ಕೂಡ ಬರ್ತಾನೆ. ಇವಳು ಕೂಡ ಬ್ರಿಡ್ಜ್ ಮೇಲಿಂದ ಜಂಪ್ ಮಾಡ್ಬಿಡ್ತಾಳೆ. ಆದ್ರೆ ನೋಡಿದ್ರೆ ಇವಳು ಪುನಃ ಮತ್ತೆ ಬ್ರಿಡ್ಜ್ ಮೇಲೆ ಬರ್ತಾಳೆ. ಇದನ್ನ ಡ್ಯಾನಿ ನೋಡ್ಬಿಡ್ತಾನೆ. ಡ್ಯಾನಿ ನೋಡಿ ಅವನ್ಗೂ ನಿಮಿಷ ಸಾಕು. ಅಂದ್ರೆ ಇವಳನ್ನ ಸಾಯೋದಕ್ಕೆ ಬಿಡಲ್ಲ. ಇವಳು ಏನೇ ಬೇಕು ಅಂದ್ರೆ ಇವಳಿಗೆ ಬೇಕು ಅಂದ್ರೂ ಕೂಡ ಇವಳು ಸಾಯೋಕ್ಕಾಗಲ್ಲ. ಡ್ಯಾನಿ ಕೂಡ ಅವಳ ಹತ್ರ ಬರ್ತಾನೆ. ಅವಳು ಕೂಡ ಡ್ಯಾನಿ ನನ್ಗೆ ಇವಿಲು ಸಾಯಕ್ ಬಿಡ್ತಿಲ್ಲ ಕಣೋ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಡ್ಯಾನಿ ಇವಳನ್ನ ಕರ್ಕೊಂಡು ರೂಬಿ ಹತ್ರ ಹೋಗ್ತಾನೆ. ರೂಬಿ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ಅವ್ನು ನೋಡಿದ್ನೆಲ್ಲ ಹೇಳ್ತಾನೆ. ಆಗ ರೂಬಿ ಡ್ಯಾನಿ ಹತ್ರ ನಾವೇನೇ ಮಾತಾಡಿದ್ರು ಆ ಇವಿಲು ಮೈಕಲ್ ಮೂಲಕ ಕೆಡಿಸ್ಕೊಳ್ಳುತ್ತೆ, ನಾವೇನೇ ಐಡಿಯಾ ಮಾಡಿದ್ರು ಅದು ಇವಳಿಗೆ ಗೊತ್ತಾಗೋಗ್ಬಿಡುತ್ತೆ. ಮತ್ತೆ ಮೈಕಲ್ ಹೇಳ್ತಾಳೆ, ನಾವು ಈ ಎಂಟಿಟಿ ಬಗ್ಗೆ ತಿಳ್ಕೊತಾ ಇದೀವಿ ಅನ್ಬಿಟ್ಟು ಈ ಎಂಟಿಟಿಗೆ ಗೊತ್ತಾಗೈತೆ ಇದು ತುಂಬಾ ಕೂಗ್ತಲ್ಲಿದೆ ಅಂತ ಮೈಕಲ್ಲು ರೂಬಿಗೆ ಹೇಳ್ತಾ ಇರ್ತಾಳೆ. ಹಾಗಾಗಿ ರೂಬಿ ಇವಳನ್ನ ಡೈವರ್ಟ್ ಮಾಡೋಣ ಅನ್ಬಿಟ್ಟು, ಯಾವ ಎಂಟಿಟಿ ನಿನ್ನಲ್ಲಿ ಯಾವ ಎಂಟಿಟಿನೂ ಇಲ್ಲ, ನಾನು ನಿಮ್ಗೆಲ್ಲ ಸುಳ್ಳು ಹೇಳ್ತಿದ್ದೆ ಅಷ್ಟೇ, ನನಗೆ ಯಾವ ಸಹಾಯನೂ ಮಾಡಲ್ಲ, ನನ್ನ ಹತ್ರ ಬರಬೇಡಿ ಅಂತ ಹೇಳ್ಬಿಟ್ಟು ಇವಳು ಕೊಟ್ಟಿರೋ ವಾಪಸ್ ದುಡ್ಡನ್ನೆಲ್ಲ ಡ್ಯಾನಿಗೆ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಹೋಗಕ್ಕೆ ಹೇಳ್ತಾಳೆ. ಇವರು ಕೂಡ ಅಲ್ಲಿಂದ ಬಂದ್ಬಿಡ್ತಾರೆ. ಅವರೆಲ್ಲ ಹೋಗಾದ್ಮೇಲೆ ಇವಳು ಡಿಟೆಕ್ಟಿವ್ಗೆ ಫೋನ್ ಮಾಡ್ತಾ ಇರ್ತಾಳೆ. ಈ ಕಡೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೈಕಲ್ ಕಾರ್ ನಿಲ್ಸೋದಕ್ಕೆ ಹೇಳ್ತಾಳೆ. ಅವನು ಕೂಡ ನಿಲ್ಲಿಸ್ತಾನೆ. ನೋಡ್ತಿದ್ದಂಗೆ ಮೈಕಲ್ ಮೇಲೆ ಆ ಇವಿಲ್ ಬಂದ್ಬಿಟ್ಟು ಅವಳು ನಿನಗೆ ಏನ್ ಕೊಟ್ಲು ಅಂತ ಕೇಳ್ತಾನೆ. ಅವನು ಕೂಡ ಏನು ಕೊಟ್ಟಿಲ್ಲ ಅಂತಾನೆ. ಆಗ ಇವನ್ ತಲೆನ ತಗೋಂತ ಸ್ಟೇರ್ ವೀಲ್ ಕೊಡ್ಸಿದ ತಕ್ಷಣ ಇವನು ಅವಳು ಕೊಟ್ಟಿರೋದನ್ನ ತೋರಿಸ್ತಾನೆ. ಅವಳಿಗೆ ವಾಪಸ್ಸು ಅಮೌಂಟ್ ನ ಕೊಟ್ಟಿರ್ತಾಳೆ. ಅಮೌಂಟ್ ಮೇಲೆ ಕೆಲವು ಬರ್ದಿರ್ತಾಳೆ ಏನೇನೋ. ಮೈಕಲ್ ಇಲ್ದಿರ್ಬೇಕಾದ್ರೆ ಹೋದು ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗು, ನಾವು ಆ ಇವಿಲ್ನ ಟ್ರ್ಯಾಪ್ ಮಾಡಿ ನಾವು ಹೇಗಾದ್ರೂ ಮಾಡಿ ಅದರ ಕಥೆನ ಮುಗಿಸೋಣ ಅಂತ ಅದ್ರಲ್ಲಿ ಬರ್ದು ಕಳ್ಸಿರ್ತಾಳೆ. ಈ ವಿಷಯ ಈ ಇವಿಲಿಗೆ ಗೊತ್ತಾಗ್ಬಿಟ್ಟು ನಮಗೆ ಮೋಸ ಮಾಡ್ತೀಯ ಅಂದ್ಬಿಟ್ಟು ಅವ್ನ ಮೈಂಡ್ ನ ಕಂಟ್ರೋಲ್ ಮಾಡಿ ಅವ್ನ ತಲೆನ ಸ್ಟೇರ್ ವೀಲ್ಗೆ ಸರಿಯಾಗಿ ಓಡಿಸ್ತಾ ಇರುತ್ತೆ. ಒಂದು ಸೆಕೆಂಡ್ಗೆ ಮೈಕಲ್ ಕಾನ್ಶಿಯನ್ಸಿಗೆ ಬರ್ತಾಳೆ. ಇವನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ನಾನ್ ಮಾಡ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ತುಂಬಾ ಹೇಳ್ತಾ ಇರ್ತಾಳೆ. ಮತ್ತೆ ಇವಳನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಆ ಇವಿಲು. ಪುನಃ ಇವಳ ತಲೆನ ಚೆನ್ನಾಗಿ ಓಡಿಸಿ ಆ ಸ್ಟೇರ್ ವೀಲ್ಗೆ ಅವನ್ನ ಅಲ್ಲೇ ಸಾಯಿಸ್ಬಿಡುತ್ತೆ. ಇವಳಿಗೆ ಇದನ್ನ ನೋಡಿ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ, ತನ್ನ ಬಾಯ್ ಫ್ರೆಂಡ್ ಡೆತ್ ಆಗಿರೋದ್ರಿಂದ. ಮತ್ತೆ ಇವಳು ಅಲ್ಲಿಂದ ಎಳೆದ್ಬಿಟ್ಟು ಹಿಂಗಿದ್ರೆ ಆಗಲ್ಲನೆ ಡೆತ್ ಆಗ್ಲೇಬೇಕು ಅಂದ್ಬಿಟ್ಟು ಶಿಸ್ತಾಗಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾಳೆ. ಆ ಪೊಲೀಸ್ ಆಫೀಸರ್ ಕೂಡ ಇವಳನ್ನ ನೋಡಿ ಒಂದು ನಿಮಿಷ ಸಾಕಾಗ್ತಾನೆ. ಇವಳಲ್ಲಿ ಹೋಗ್ಬಿಟ್ಟು ನಾನು ನನ್ನ ಬಾಯ್ ಫ್ರೆಂಡ್ ನ ಸಾಯಿಸ್ತೀನಿ, ದಯವಿಟ್ಟು ನನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ ಅಂತ ಆ ಪೊಲೀಸ್ ಆಫೀಸರ್ನ ಕೇಳ್ತಾ ಇರ್ತಾನೆ. ಅವನು ಗನ್ ಎತ್ಕೋತಾನೆ. ಆದ್ರೆ ಪುನಃ ಈ ವಿಲ್ ಬಂದ್ಬಿಟ್ಟು ಆ ಪೊಲೀಸ್ ಆಫೀಸರ್ ಮೈಂಡ್ ಕಂಟ್ರೋಲ್ ಮಾಡ್ಬಿಟ್ಟು ಅವನೇ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ. ಈ ಸೌಂಡ್ ಹೇಳಿ ಅಲ್ಲಿರೋ ಎಲ್ಲ ಪೊಲೀಸ್ ಆಫೀಸರ್ ಬರ್ತಾರೆ. ಎಲ್ಲರೂ ಕೂಡ ಗನ್ ಏನ್ ಪಾಯಿಂಟ್ ಮಾಡಿ ಎತ್ಕೋತಾಳೆ. ಇವಳು ಕೂಡ ಶೂಟ್ ಮಾಡಿ ಅಂತ ಇರ್ತಾಳೆ. ಆದ್ರೆ ಆ ಇವಿಲ್ ಬಿಡುತ್ತಾ ಇಲ್ಲ, ಆ ಎಲ್ಲ ಪೊಲೀಸ್ ಆಫೀಸರ್ನು ಆಟೋಮೆಟಿಕ್ ಆಗಿ ಅವ್ರನ್ನೇ ಶೂಟ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡ್ಬಿಡುತ್ತೆ. ಆಗ ಅಲ್ಲಿಗೆ ಡಿಟೆಕ್ಟಿವ್ ಆಲ್ ಬಂದ್ಬಿಟ್ಟು ಒಂದು ಇಂಗೇಷನ್ ಅಂದ್ರೆ ಜ್ಞಾನ ತಪ್ಪು ಇಂಗೇಷನ್ ನ ಶೂಟ್ ಮಾಡ್ತಾನೆ. ಹಾಗಾಗಿ ಅವಳು ಅಲ್ಲೇ ಜ್ಞಾನ ತಪ್ಪಂಟು ಹೋಗ್ಬಿಡ್ತಾಳೆ. ಮತ್ತೆ ಅವಳನ್ನ ಕರ್ಕೊಂಡು ಇವನು ರೂಬಿ ಹತ್ರ ಹೋಗ್ತಾನೆ. ರೂಬಿ ಮುಂಚೆನೆ ಫೋನ್ ಮಾಡಿರ್ತಾಳೆ ಇವಳಿಗೆ. ರೂಬಿ ಹತ್ರ ಕರ್ಕೊಂಡೋದಾಗ ರೂಬಿ ಕೂಡ ಹೇಳ್ತಾಳೆ, ಇವಳನ್ನ ನೀವೇನೇ ಮಾಡಿದ್ರು ಸಾಯಿಸಕ್ಕಾಗಲ್ಲ, ಯಾಕೆಂದ್ರೆ ಇವಳು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಇವಳು ತಂದೆ ತಾಯಿ ಇವಳ ಮೇಲೆ ಒಂದು ರಿಚುವಲ್ ನ ಮಾಡಿ ಡೋಲೋಸ್ ಅಂತ ಒಂದು ಇವಿಲ್ ನ ಇವಳ ಮೇಲೆ ಹಾಕ್ಬಿಟ್ಟಿದ್ದಾರೆ. ಆ ಇವಿಲು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಅದೊಂದು ಮೈಂಡ್ ಕಂಟ್ರೋಲ್ ಮಾಡೋ ಒಂದು ಇವಿಲು. ಹಾಗಾಗಿ ಯಾರೇ ಕೂಡ ಇವಳನ್ನ ಸಾಯಿಸಕ್ ನೋಡಿದ್ರು ಆ ಇವಿಲು ಅವ್ರಿಗೆ ಸಾಯೋ ರೀತಿ ಮಾಡುತ್ತೆ. ಅದೇ ಡಿಟೆಕ್ಟಿವ್ ಹೇಳ್ತಾನೆ, ಇದನ್ನೆಲ್ಲ ನಾನು ನಂಬೇಕಾ, ಇವನ್ನೆಲ್ಲ ಯಾರು ನಂಬ್ತಾರೆ ಅಂದಾಗ ನೀವು ನಂಬಿ ಬಿಡಿ ಸರ್, ಇರೋದು ನಿಜ ಇದೆ. ಈ ಡಿಟೆಕ್ಟಿವ್ ಈ ಇವಿಲ್ನ ಮತ್ತೆ ಹೇಗ್ ನೀವು ಸಾಯಿಸೋದು ಅಂತ ಕೇಳಿದಾಗ ಆಗ ರೂಬಿ 1947 ಅಲ್ಲಿ ಇದೇ ರೀತಿ ಒಂದು ಇವಿಲ್ನ ಒಬ್ಳು ಸೈಕಿಕ್ ಒಬ್ರ ಮೇಲೆ ಟ್ರಾನ್ಸ್ಫರ್ ಮಾಡಿರೋ ಸಬ್ಸ್ಟಿಟ್ಯೂಟ್ ಕೋಮಗೊಂಟೋಗಿದ್ರು, ಕೋಮಲ್ಲೇ ಡೆತ್ ಆಗೋದ್ರು. ಆಗ ಆ ಇವಿಲು ಪುನಃ ಅದು ನರಕಕ್ಕೆ ವಾಪಸ್ ಹೊಂಟೋಗುತ್ತೆ. ಅಂದ್ರೆ ಈ ಇವಿಲ್ನ ನಾವು ಏನೇ ಮಾಡಿದ್ರು ಸಾಯಿಸೋಕಾಗೋದಿಲ್ಲ. ಇದನ್ನೇನಿದ್ರು ನರಕಕ್ಕೆ ವಾಪಸ್ ಕಳ್ಸಕ್ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಇದನ್ನ ಲಾಕ್ ಮಾಡ್ಕೊಂಡು ಒಂದ್ ಕಡೆ ಇಕ್ಕಕ್ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಹೇಗ್ ಬಚಾವಾಗ್ಬೇಕು ಅಂದ್ಬಿಟ್ಟು ನಾವು ಮೈಕಲ್ನೇ ಕೇಳೋಣ ಅನ್ಬಿಟ್ಟು ಆ ಮೈಕಲ್ ಕೈಗೆ ಒಂದು ಪೆನ್ನ ಕೊಡ್ತಾರೆ. ಆದ್ರೆ ಅವಳು ಒಳಗಡೆ ಎಂಟಿಟಿ ಮನಗಿರುತ್ತೆ. ಹಾಗಾಗಿ ಇವಳು ಒಂದು ಲೆಟರ್ನ ಬರೀತಾಳೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಯು ಬ್ಲಡ್ ಮೈ ಬ್ಲಡ್ ಅಂತ ಇರುತ್ತೆ. ಅಂದ್ರೆ ಈ ಎಂಟಿಟಿ ಇವ್ರ ತಂದೆಗೆ ಬೇಕಾಗಿರುತ್ತೆ. ಹಾಗಾಗಿ ನಮ್ಮ ತಂದೆಗೆ ಈ ಎಂಟಿಟಿನ ವಾಪಸ್ ಕಳಿಸ್ಬಿಡಿ ಅಂತ. ಹೇಗಿದ್ರು ಅವ್ರ ತಂದೆಗೆ ಇನ್ನ ಸ್ವಲ್ಪ ದಿನದಲ್ಲೇ ಗಲ್ಲು ಶಿಕ್ಷೆ ಆಗುತ್ತೆ. ಹಾಗಾಗಿ ಈ ಎಂಟಿಟಿನ ಅವ್ರ ತಂದೆ ಒಳಗಡೆ ಕಳಿಸಿದ್ರೆ ಅವ್ರ ತಂದೆ ಅವಾಗ ಸತ್ತೋದಾಗ ಇದು ವಾಪಸ್ ನರ್ಕಕ್ಕೆ ವಾಪಸ್ ಹೋಗ್ಬಿಡುತ್ತೆ ಅಂತ. ಇವ್ರು ಕೂಡ ಹಿಂಗೆ ಮಾಡೋಣ ಅನ್ಬಿಟ್ಟು ಈ ಮೈಕಲ್ನ ಕರ್ಕೊಂಡು ಇವ್ರ ತಂದೆ ಇರೋ ಜೈಲ್ ಹತ್ರ ಹೋಗ್ತಾ ಇರ್ತಾರೆ. ಡಿಟೆಕ್ಟಿವ್ ನೋಡ್ತಾರೆ ಆ ಆಫೀಸರ್ಸ್ ಗಳೆಲ್ಲ ಆಟೋಮೆಟಿಕ್ ಆಗಿ ಶೂಟ್ ಮಾಡ್ಕೊಂಡಿದ್ದಾಗಿರ್ತಾರೆ. ಮೈಕಲ್ ಇದ್ದಾಳಲ್ಲ ಹೋಗಿ
ಹೋಗಿ ಅವ್ರ ತಂದೆನ ಮೀಟ್ ಮಾಡ್ತಾಳೆ. ಅವ್ರ ತಂದೆ ಹತ್ರ ಹೋಗ್ಬಿಟ್ಟು, ಇವಾಗ ಈ ವಿಲು ನನ್ನ ಒಳಗಡೆ ಮನಗಿದೆ, ಇದನ್ನು ನೀವು ಈಗ ನಿಮ್ಮೊಳಗಡೆಗೆ ಕರ್ಕೊಂಡ್ಬಿಡಿ ಅಂತಾಳೆ. ಇವನು ಕೂಡ ಇದೆಲ್ಲ ಆಗಿದ್ದು ನನ್ನಿಂದ ತಾನೇ, ನನ್ನ ಮಗಳಿಗೆ ಈ ರೀತಿ ಪರಿಸ್ಥಿತಿ ಬಂದಿತ್ತು ಅಂದ್ಬಿಟ್ಟು ಆ ಇವಿಲ್ನ ಇವನ ಒಳಗಡೆಗೆ ಕರ್ಕೊಂಡ್ಬಿಡ್ತಾನೆ. ಈಗ ಇವ್ರ ತಂದೆಗೆ ಸ್ಲೀಪಿಂಗ್ ಡೆತ್ ಇಂಜೆಕ್ಷನ್ ಕೊಡಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇರ್ತಾರೆ. ಮೈಕಲ್ ರೂಬಿ ಕೂಡ ಇದನ್ನ ನೋಡ್ತಾ ಇರ್ತಾರೆ. ಡೇವಿಡ್ಗೆ ಇನ್ನೇನು ಆ ಇಂಜೆಕ್ಷನ್ ಕೊಡ್ಬೇಕು ಅನ್ನೋ ಅಷ್ಟಲ್ಲಿ ಇವನೊಳಗಡೆ ಇರೋ ಆ ಇವಿಲ್ ಆಚೆ ಬಂದ್ಬಿಟ್ಟು ಆ ಇಂಜೆಕ್ಷನ್ ಕೊಡ್ತಾ ಇರೋ ಡಾಕ್ಟರ್ನ ಎಲ್ಲಾರನ್ನೂ ಸಾಯಿಸು ಅಂತ ಹೇಳ್ತಾ ಇರ್ತಾನೆ. ಅವನು ಕೂಡ ಕಂಟ್ರೋಲ್ ಆಗ್ತಾ ಇರ್ತಾನೆ. ಬಟ್ ಆದ್ರೆ ಹೇಗೋ ಗೊತ್ತಿಲ್ಲ, ಆ ಡಾಕ್ಟರು ಆ ಇಂಜೆಕ್ಷನ್ ಅವನಿಗೆ ಚುಚ್ಚಿರೋದ್ರಿಂದ ಅವನು ಅಲ್ಲೇ ಡೆತ್ ಆಗಿ ಹೋಗ್ಬಿಡ್ತಾನೆ. ಆಗ ರೂಬಿ ಅನ್ಕೋತಾಳೆ, ಇದು ಇಲ್ಲಿಗೆ ಮುಗೀತು, ಆ ಇವಿಲು ವಾಪಸ್ ನರ್ಕೊಂಡಾಯ್ತು ಅಂತ. ಆದ್ರೆ ಮೈಕಲ್ನ ನಾವು ಒಂದು ಕ್ರೀಪಿ ಸ್ಮೈಲ್ ನ ನಾವು ನೋಡ್ತೀವಿ. ಅಂದ್ರೆ ಈ ಇವಿಲ್ ಇನ್ನೂ ಹೋಗೇ ಇರೋದಿಲ್ಲ. ಈ ಡೋಲೋಸ್ ಇವಿಲ್ ನ ಒಂದು ಸ್ಪೆಷಾಲಿಟಿ ಏನಂದ್ರೆ ಟ್ರಿಕ್ಸ್ಟರ್ ಅಂತ. ಆ ಇವಿಲ್ ಮೈಕಲ್ ನ ದೇಹ ಬಿಟ್ಬಿಟ್ಟು ಆಚೆಗೆ ಹೋಗಿಲ್ಲ, ಅದು ಡೇವಿಡ್ ನ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಂಡು ಈ ಎಂಟಿಟಿ ಅವನೊಳಗಡೆ ಹೋಗಿದೆ ಅಂತ ಒಂದು ಫೀಲ್ ನ ಕೊಟ್ಟಿರುತ್ತಷ್ಟೇ. ಬಟ್ ಆದ್ರೆ ಆ ಇವಿಲ್ ಇನ್ನು ಮೈಕಲ್ ಒಳಗಡೆನೆ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮಗೆ ಇಷ್ಟ ಆಗೋ ಥರ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.